ಎರಡೂ ದಿನ ಮಠದಾಗ ಎಷ್ಟು ಗದ್ಲಿತ್ತು ನೋಡಿದ್ರಿ ಮಾಮಿ. ಅಲಂಕಾರ ಎಷ್ಟು ಚಂದ ಮಾಡಿದ್ರಿ ವಯವ್ವ, ಭಾರಿ ಚಂದ ಮಾಡ್ತಾರೆ ನೋಡ್ರಿ. ನಂಬಲ್ಲಿ ಅಷ್ಟೇ ಅಂತ ಅಲ್ರಿ ಮಾಮಿ, ಎಲ್ಲಿ ರಾಯರ್ ಇರ್ತಾರಂದ್ರ ಎಲ್ಲ ಕಡೆ ಅಷ್ಟೇ ಚಂದ ಅಲಂಕಾರ ಮಾಡಿರ್ತಾರೆ ನೋಡ್ರಿ ವಾ. ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ. ಮಠದಾಗ ಕೂತೀವಂದ್ರೆ ಹೊರಗೆ ಎದ್ದು ಬರ್ಲಿಕ್ಕೆ ಆಗಂಗಿಲ್ಲ, ಹೌದಿಲ್ರಿ? ಹಂಗೆ ಅದ ಸುಮ್ಮ. ಮತ್ತು ನಾನಂತರೂ ಮಧ್ಯಾಹ್ನದಾಗ ಯಾರು ಇಲ್ಲಾರ್ದಾಗ ಹೋಗಿ ಅಲಂಕಾರ ಪೂರ್ತಿ ಆಗಿಂದ ಒಂದು 15 ನಿಮಿಷ ಸುಮ್ಮನೆ ರಾಯರ್ ನೋಡ್ಕೊತ ಕೂಡ್ತೀನಿ ನೋಡುವ. ಮುಂಜಾನೆ ನಂತರನು ಹಣ್ಣು ಹೆಚ್ಚಲಿಕ್ಕೆ ಹೋಗಿರ್ತೀನಲ್ಲ, ಆವಾಗನೇ ನೋಡಿ ಬಂದಿರ್ತೀನಿ ಕೂತು. ಆಮೇಲಿನೂ ಹೋಗಿ ಗದ್ಲಿಲ್ಲಾರ್ದಾಗ ಹೋಗಿ ಕೂತು ಬಂದ್ಬಿಡ್ತೀನಿ. ಅಷ್ಟು ಚಂದ ನೋಡು. ನೀವು ಹಣ್ಣು ಹೆಚ್ಚಲಿಕ್ಕೆ ಹೋಗಿರ್ತೀರೇನ್ರಿ ಮಾಮಿ? ಅದೇ ಅಂತೀನಿ ನಾನು, ಕಾಯಿಪಲ್ಲೆ ಹೆಚ್ಚಲಿಕ್ಕೆ ಹೋದಾಗ ಬಂದಿರಂಗಿಲ್ಲ ಮಾಮಿಯರು, ಯಾಕೆ ಬಂದವಲ್ರು ಅಂತೇಳಿ ನಿನ್ನೆನೆ ಬಂದು ಕೇಳ್ಬೇಕಂತಿದ್ದೇರಿ ನಾನು. ನೀವು ಮುಂಜಾನೆ ಹಣ್ಣು ಹೆಚ್ಚಿ ಬಂದುಬಿಟ್ಟಿರ್ತೀರೇನ್ರಿ? ಹ್ಞೂ ನಮ್ಮ ನಶಿಕ್ನಾಗ ಎದ್ದಿರ್ತೀನಲ್ಲ, ಹೆಂಗಿದ್ರು ಸ್ನಾನ ಅದು ಆಗಿರ್ತದ, ಹಂಗೆ ರಾಯರ ದರ್ಶನ ಆಗಿರ್ತದ ಆತದ ಅಂತ ತಿಳ್ಕೊಂಡು ಹೋಗಿರ್ತೀನಿ. ಆವಾಗ ಹಣ್ಣು ಹೆಚ್ಚಿ ಬಂದುಬಿಡ್ತೀನಿ. ಕಾಯಿಪಲ್ಲೆ ಯಾಕಂದ್ರೆ ಕೂಡ್ಲಿಕ್ಕೆ ಆಗಲ್ಲ, ನೀನು ಸಂತನ ಭಾಳ ಅದಕ್ಕೇ ಕಾಲು ಇದು ಆಗ್ತಾವಲ್ಲ, ಅದಕ್ಕೆ ಮುಂಜಾನೆ ಅಷ್ಟು ಹೋಗಿ ಬಂದುಬಿಡ್ತೀನಿ. ಅದರ ನಮ್ಮ ಮಠದಾಗಂತೂ ಊಟ ಎಷ್ಟು ರಾತ್ರಿ ಆದರೂ ಇರ್ತದೆ ನೋಡ್ರಿ ಮಾಮಿ. ನನಗೆ ಅದು ಅಂತೂ ಭಾಳ ಖುಷಿ ಅನ್ನಿಸ್ತದೆ ರೀ. ನಮ್ಮ ಮಠದ್ದು ಹೆಮ್ಮೆ ಅನ್ನಿಸ್ತದೆ ನೋಡ್ರಿ ನನಗೆ. ಬೇರೆ ಕಡೆ ಅಷ್ಟೊತ್ತನ ಆಗ್ತಾರಿಲ್ಲೋ ಗೊತ್ತಿಲ್ಲ ರೀ, ಹಾಕಿದ್ರು ಹಾಕ್ಬೋದು, ಆದ್ರೆ 5-6 ಗಂಟೆ ಲಾಸ್ಟ್ ಮಾಡ್ತಿರ್ಬೋದು ಅಂತ ನನ್ನ ಅನಿಸಿಕೆ ರೀ. ನಮ್ಮ ಮಠದಾಗ ಎಲ್ರಿ 11-12 ಆದರೂ ಆಗ್ತಾರೆ ರೀ ಮಾಮಿ. ನಿನ್ನೆಂತರೂ ಸೋಮವಾರ ಅಲ್ರಿ, ಅದ್ರಾಗ ಉಪವಾಸದವ್ರು ಮಧ್ಯಾಹ್ನ ಬಂದಿರಂಗಿಲ್ಲ ರೀ ಯಾರು, ರಾತ್ರಿನೇ ಬಂದು ಊಟ ಮಾಡಿ ಹೋಗ್ಯಾರ ನೋಡ್ರಿ. ನಮ್ಮ ಮಗನೇ 10:00 ಬಂದಾನ್ರಿ ಊಟ ಮಾಡಿ. ನಾ ಆಗ್ಲಿಕ್ಕತ್ತಾರಮ್ಮ ಅಂತ ಹೇಳ್ದ. ಅಷ್ಟು ಎಷ್ಟು ಪೇಷನ್ಸ್ ಇರ್ಬೇಕಂತ್ರಿ ಕಾರ್ಯಕರ್ತರು. ಕರೆಗೂ ನಮ್ಮ ಮನೆಯವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ನಾನು. ಹೌದವಾ, ಎಲ್ಲರೂ ರಾತ್ರಿ ತನಕ ಇರ್ತಾರೆ ನೋಡಿ, ಅಷ್ಟು ಓಡಾಡ್ತಾರೆ. ಇಲ್ಲೇ ನಮ್ಮೂರಾಗನೇ 4-5 ಕಡೆ ಮಾಡ್ತಾರೆ ಆರಾಧನೆ, ಅಂದ್ರೂ ಅಷ್ಟು ಗದ್ಲಿರ್ತದ್ರಿ. ಇನ್ನು ಮಂತ್ರಾಲಯದಾಗ ಎಷ್ಟು ಗದ್ಲಿರ್ಬೋದ್ರಿ ಮಾಮಿ. ಅಲ್ಲಂತೂ ಭಯಂಕರ ಗದ್ಲಿರ್ತದ ಬಿಡು. ಆದ್ರೆ ಗದ್ಲಿಲ್ಲಾರ್ದ ಯಾವಾಗ ಇರ್ತದೆ ಹೇಳ? ಮಂತ್ರಾಲಯದಾಗ ಯಾವಾಗ ನೋಡಿದ್ರು ಜಾತ್ರೆ ಇದ್ದಂಗೆ ಇರ್ತದೆ ಸುಮ್ಮ, ಹೌದಿಲ್ಲ? ಎಷ್ಟು ಮಂದಿ ಅಂದ್ರೆ ಯಾವಾಗ್ಲೂ ಬರ್ತಾನೆ ಇರ್ತಾರೆ. ರೂಮ್ ಸಹಿತ ಸಿಗಂಗಿಲ್ಲ ಅಂತೀನಿ, ಅಷ್ಟು ಗದ್ಲಿರ್ತದ. ದಿನ ಹೋಗು ದಿನಾನು ಹಂಗೇನೆ. ಹೌದೌದ್ರಿ ಮಾಮಿ, ರಾಯರಿಗೆ ಭಕ್ತರ ಬಾಳ್ರಿ. ನಾವು ಮಂತ್ರಾಲಯಕ್ಕೆ ಹೋಗಿ ಬರ್ರಿ ಸುಮ್ಮ ಎಲ್ಲರೂ ಕೂಡಿ. ಸುಂದ್ರಿ, ಸಾಕ್ಷಿ, ನಾನು, ನೀನು ಎಲ್ಲರೂ ಒಂದು 4-5 ಮಂದಿ ತಯಾರಾಗಿ, ಬೇಕಂದ್ರೆ ಅವ್ರ ಗಂಡದವ್ರನ್ನು ಬರಲ್ರಕ್ಕ, ಉಸಿರು ಕೂಡಿ ಹೋಗ್ಬರಮ್ಮಂತ. ಚೇಂಜ್ ಅನಿಸ್ತದ ಒಂದು. ಇವತ್ತು ರಾತ್ರಿ ಬಿಟ್ಬಿಡಮ್ಮ ಹ್ಞೂ ಅಂದ್ರೆ. ಏನ್ರಿ ಮಾಮಿ, ಏನ ಇವತ್ತು ರಾತ್ರಿ ಬಿಟ್ಬಿಡಮ್ಮಂತಿರಲ್ಲ? ಎಲ್ಲಿ ಟೂರ್ ಪ್ಲ್ಯಾನ್ ಮಾಡ್ಲಿಕ್ಕತ್ತೀರ ಏನು? ನಮ್ಮ ಮನ್ಯಾಗ ಕರಿತೀರವ, ನಮಗೆ ಹೇಳಂಗಿಲ್ಲ. ನೀವು ಒಂದೇ ಅಲ್ಲ, ಯಾವಾಗ ನೋಡಿದ್ರು ಎಲ್ಲಿ ಹೊಂಟಿರಿ? ಬಂದ್ಲಂದ್ರೆ ಏನಾರ ಒಂದು ಒಟ್ಟೆ ಇರ್ತದೆ ನಾವು. ನೀನು ಕರೆದಲ್ಲ, ನಾವು ಅಷ್ಟೇ ಪ್ಲ್ಯಾನ್ ಮಾಡೀವಿ. ಏನು ನಡೆದ, ಏನು ಮಾತಾಡ್ಲಿಕ್ಕತ್ತೀವಿ ನೋಡ್ಬೇಕು ಸುಂದ್ರಿ ಮೊದಲ. ಸುಮ್ಮನೆ ಒಡ ಒದರಬಾರ್ದಂಗೆ. ಅಲ್ರಿ ಮಾಮಿ, ನೀವು ಏನೋ ಹೋಗ್ಬರಮ್ಮ ಅಂತ ಅನ್ಲಿಕ್ಕತ್ತಿರಲ್ಲ, ಅದಕ್ಕೆ ನೀವು ಇಬ್ಬರೇ ಹೊಂಟ್ರೇನ ಅಂತ ಕೇಳಿದೆ ರೀ. ತಿಳ್ಕೊಂಡು ಮಾತಾಡ್ಸುಂದ್ರಿ ಒಂದು ಸ್ವಲ್ಪ. ಇಬ್ಬರೇ ಏನು ಹೋಗ್ತಾರ್ತಲಿ ಮಾಮಿಯರು ಪಾಪ ನಿನ್ನ ಹೆಸರ ಫಸ್ಟ್ ತೊಗೊಂಡಾರ. ಎಲ್ಲರೂ ಕೂಡಿ ಮಂತ್ರಾಲಯಕರ ಹೋಗ್ಬರಮ್ಮ ನಡೆಯವ ಅಂತಂದ್ರ ಸುಂದ್ರಿಗೆ ಸಾಕ್ಷಿಗೆ ಹೇಳವ ಅಂತೇಳಿ ಅಂದು ಇವತ್ತು ರಾತ್ರಿ ಬಿಡೋ ಮನಷ್ಟಿಗೆ ನೀ ಬಂದಿ ನೋಡು. ಹೌದ್ರಿ, ನನ್ನ ಹೆಸರು ಹೇಳಿರಿ, ಥ್ಯಾಂಕ್ಸ್ ರೀ ಮಾಮಿ. ಆಯ್ತು ತಗೋರಿ ಮಾಮಿ, ಹೋಗ್ಬರಮ್ಮಂತ. ನನಗೂ ಮಂತ್ರಾಲಯ ಅಂದ್ರೆ ಭಾಳ ಇಷ್ಟ ರೀ. ಹೆಂಗೂ ಬಸ್ ಫ್ರೀ ಅದ ರೀ, ಅಲ್ಲಿ ಹೋದ್ರಿ ಏನು ಖರ್ಚ ಇಲ್ರಿ. ಮಂತ್ರಾಲಯದಾಗ ಆರಾಮ್ ರೀ ಮಾಮಿ, 2 ಹೊತ್ತು ಊಟ ಕೊಡ್ತಾರ. ಫ್ರೀ ಬಸ್ನಾಗ ಹೋಗಿ ಎಷ್ಟು ದಿನ ಬೇಕಂದ್ರೆ ಇರ್ಬೋದು ನೋಡ್ರಿ, ಲಾಕರ್ನಾಗ ಬ್ಯಾಗ್ ಇಟ್ಟು. ಏವ್ವ, ಬಸ್ ಫ್ರೀ ಅಂತೇಳಿ ಕುಡ್ದು ಬೇಡವ ತಾಯಿ. ಬಸ್ನಾಗ ಮೊದಲೇ ಗದ್ಲಿರ್ತದೆ. ಈಗ ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋರು ಇರ್ತಾರ, ಅಂಥದ್ರಾಗ ಕಾಲು ತೊಳ್ಕೋತ ಹೋಗೋದಪ್ಪ ಹಂಗೆ ಸರಿ ಅನ್ಸಂಗ್ಲವ, ಬೇಡ. ನಿಮ್ಮ ಮಾಮಾರಿಗೆ ಹೇಳ್ತೀನಿ, ಒಂದು ಮಿನಿ ಬಸ್ ಏನೋ ಬರ್ತಾವಲ್ಲ, ಅವು ಸಣ್ಣ ಬಸ್ ಇರ್ತಾವಲ್ಲ ಟೆಂಪು, ಅಂಥದ್ದು ಮುಗಿಸ್ಬಿಡಮಂತ ಒಂದು. ನಿಮ್ಮ ಗಂಡದವ್ರಿಗೂ ಹೇಳ್ರಿ, ಅವ್ರನ್ನೂ ಕರ್ಕೊಂಡು ಹೋಗ್ಬರಮಂತ. ಎಲ್ಲರೂ ಕೂಡಿ ಚಂದ ಅನಿಸ್ತದ ಒಂದು ಟೂರ್ ಆದಂಗೆ. ಹಂಗಂತೀರಿ? ಆಯ್ತು ಹೇಳ್ರಿ ಮಾಮಿ. ಬಾಯ್ ಕಡೆ ಕೂಡಿ ಬಸ್ ಅಂದ್ರೆ ಎಷ್ಟೊತ್ತ ನಿಂದಿರ್ತಿ? ಹೆಂಗೆ ನಿಮ್ಮ ಮಾಮಾರಿಗೆ ಹೇಳ ಟೆಂಪು ಹೇಳಂತೇಳಿ? ಅಲ್ರಿ ಮಮ್ಮಿ, ಟೆಂಪು ಬ್ಯಾಡ ಅಂತೀನಿ ನಾನು. ದೊಡ್ಡದಾಗ್ತದ್ರಿ ಸುಮ್ಮನೆ. ನಮ್ಮ ಅಕ್ಕನ ಮಕ್ಕಳು ಕ್ರೋಜರ್ ಅದ ರೀ, ಇನೋವಾ ಅದ, ಸ್ವಿಫ್ಟ್ ಅದ, ಏನು ಬೇಕಂದ್ರೆ ತೊಗೊಂಡು ಹೋಗ್ಬೋದ್ರಿ. ಅದಕ್ಕೆ ಕ್ರೋಜರ್ ಮುಗಿಸ್ಬಿಡಮಂತ ನಾ ಅಂತೀನಿ ನೋಡ್ರಿ. ಅಯ್ಯೋ ಹೌದಲ್ಲ, ನೆನಪ ಇಲ್ಲ ನೋಡು ನನಗೆ. ಹೇಳ್ಬಿಡು ಸುಮ್ಮ ಅಂದ್ರೆ ಅವ್ರಿಗೆ. ಆ ಹುಡುಗರು ಚಲೋ ಹೊಡಿತಾವ ಗಾಡಿ, ಹೋಗಿ ಬಂದ್ಬಿಡಮಂತ. ಕೈಯಿಂದ ಗಾಡಿ ಆದಂಗೆ ಆಗ್ತದಂದ್ರೆ. ಎಲ್ಲರೂ ಒಪ್ಕೊಂಡಾರೇನ್ರಿ ಮಮ್ಮಿ? ಎಲ್ಲರೂ ಒಪ್ಕೊಂಡು ಹ್ಞೂ ಅಂದಿಂದಾರ ಫೋನ್ ಮಾಡ್ಬೇಕ್ರಿ. ಪಾಪ ಅವ್ರಿಗೆ ಬೇರೆ ಕಡೆ ಬಾಡಿಗೆ ಬಂದಿರ್ತಾವ. ಮತ್ತು ಈಗ ಈಕಿ ಸುಮ್ಮ ಹೇಳಿ ಕೂತ್ಬಿಟ್ಲಂದ್ರೆ ಮತ್ತು ಅವ್ರಿಗೆ ತ್ರಾಸ ಆಗಂಗಿಲ್ಲೇನ್ರಿ? ಎಲ್ಲರೂ ಹ್ಞೂ ಅಂದಿಂದ ಹೇಳ್ತಾಳ ತಗೋ, ಹಂಗೆ ಹೆಂಗೆ ಹೇಳ್ತಾಳ. ನಿಮ್ಮ ಗಂಡದರಿಗೂ ಹೇಳ್ಬಿಡ್ರಿ, ಹೇಳಿ ಒಪ್ಪಿಸ್ಬಿಡ್ರಿ, ಎಲ್ಲರೂ ಕೂಡ ಹೋಗ್ಬಿಡಮಂತ. ಎಲ್ಲಿಗೆ ಹೊಂಟ್ರಪ್ಪ ಇವರು? ನಿಮ್ಮ ಗಂಡದರಿಗೂ ಹೇಳಂತಾಳಿಕ್ಕೆ ಡುಮ್ಮವ. ಎಲ್ಲಿಗೆ ಹೊಂಟಿರಿ? ಎಲ್ಲಿ ಪ್ಲ್ಯಾನ್ ನಡ್ದದ? ಏನಿಲ್ರಿ ಮಾಮ, ಅದೇ ಮಂತ್ರಾಲಯಕರ ಹೋಗ್ಬರಮು ಅಂತಾರ್ರಿ ಮಾಮಿಯರು. ಹೋಗಿ ಬಂದ್ಬಿಡಮೇನ್ರಿ ಮಾಮಾರ ಎಲ್ಲರೂ ಕೂಡಿ? ಮಂತ್ರಾಲಯಕ್ಕೆ ಹೊಂಟಿರಿ? ಆಯ್ತು ತಗೋ ಅಂದ್ರೆ ಹೋಗ್ಬರಮಂತ. ಫೋನ್ ಮಾಡ್ರಿ ಎಲ್ಲರಿಗೂ, ಒಪ್ಪಿಸ್ಬಿಡ್ರಿ, ಇವತ್ತು ಸಂಜೆಗೆ ಬಿಟ್ಬಿಡಮಂತ. ಮಂತ್ರಾಲಯ ಅಂದ್ರೆ ಒಟ್ಟ ಒಲ್ಲೆ ನಂಗಿಲ್ಲ ನಿಮ್ಮ ಮಾಮಾರು, ಹೂನೇ ಅಂದ್ಬಿಡ್ತಾರ. ಆ ಸ್ಥಳನೇ ಹಂಗ ಅದು, ಒಲ್ಲೆ ಅನ್ಲಿಕ್ಕೆ ಆಗಂಗಿಲ್ಲ, ಮನಸ್ಸೇ ಬರಂಗಿಲ್ಲ ಒಲ್ಲೆ ಅನ್ಲಿಕ್ಕೆ. ಏನ್ರ ತಿನ್ಲಿಕ್ಕೆ ಒಯ್ಯಮಿಲ್ಲವ ಒಂದಿಷ್ಟು ಚೂಡ ಗಿಡ? ಹಾಂ ಒಯ್ಯಮ್ ತಗೋರಿ ಮಾಮಿ. ಹಂಗೆ ಬಕ್ರಿ ಪಲ್ಯ ಅದು ಏನ್ರ ಮಾಡ್ಕೊಳ್ಳೇನ್ರಿ ಒಂಚೂರು? ಮುಸ್ರಿ ಪದಾರ್ಥ ಏನು ಬ್ಯಾಡ ಅಂತೀನವ, ಸುಮ್ಮ ಚೂಡ ಅಷ್ಟು ಒಯ್ಯಮಂತ.
ಹೆಂಗಿದ್ರೆ 2 ಹೊತ್ತು ಊಟ ಇರ್ತದ ಸುಮ ಅಲ್ಲಿ ಏನು ತಕರಾರನೇ ಇಲ್ಲ. ಮಂತ್ರಾಲಯಕ್ಕೆ ಹೋದ್ರ ಮುಂಜಾನೆ 4 ಕಾಳು ಅವಲಕ್ಕಿ ತಿಂದು ದರ್ಶನ ತಗೊಂಡ್ ಬಂದು ಕೂತ್ವಿ ಅಂದ್ರೆ 12 ಅಷ್ಟಿಗೆ 12ರಿಂದ ಊಟನೇ ಚಲೋ ಅಲ್ಲ. ಹೊಟ್ಟೆ ತುಂಬ ಉಂಡು ಬಂದ್ರೆ ಮತ್ತೆ ರಾತ್ರಿ ಊಟ ಇರ್ತದ. ಅಲ್ಲಿ ಬೇಕೇ ಆಗಂಗಿಲ್ಲ. ಬುತ್ತಿ ಒಯ್ದ್ರೂ ಸುಮ್ಮನೆ ವಾಪಸ್ ತಗೋದಾಗ್ತದ. ಮೊಸರಿ ಎಲ್ಲ ಕಡೆ ಎಲ್ಲಿ ಇಟ್ಕೊಂಡು ಹೋಗಮು. ದಶಮಿ ಬಕ್ರಿ ಏನು ಬೇಡ. ಸುಮ್ಮ 4 ಚೂಡ ಉಂಡಿ ಇಂಥವೇನ್ರ ಒಯ್ಯಮಂತ ಅಷ್ಟೇ. ಆಯ್ತು ತಗೋರಿ ಮಾಮಿ. ನಾ ಏನು ಮಾಡ್ಕೊಂಬರ್ಲಿ ರೀ? ನೋಡಿ ನನಗೇನು ಅನುಕೂಲ ಆಗ್ತದ ಅದನ್ನ ಮಾಡ್ಕೊಂಬ. ನಾ ಶೇಂಗಾ ಉಂಡಿ ಚುರುಮುರು ಚೂಡ ಮಾಡ್ಕೋತೀನಿ ನೋಡ್ರಿ. ಹೌದಾ? ಅಂದ್ರೆ ನಾ ಅವಲಕ್ಕಿ ಚೂಡ ಮಾಡ್ಕೋತೀನಿ ರೀ. ಅವಲಕ್ಕಿ ಚೂಡ ಒಂದಿಷ್ಟು ಕರದಂಟು ಮಾಡ್ಕೋತೀನಿ ನೋಡ್ರಿ. ಹೌದಾ? ಆಯ್ತಾ, ಮಾಡ್ಕೋರಿ. ನಾವು ಒಂದಿಷ್ಟು ಏನರ ಮುರುಮುರ್ಯಾರ ಮೊನ್ನೆ ಉಂಡಿ ಒಂದಿಷ್ಟು ಉಂಡಿ ಮುರುಮುರಿ ಇಂಥವೇನ್ರ ಕಟ್ಕೊಂಡ್ಬರ್ತೀನಿ. ಆಯ್ತು, ಇಂಥವೆಲ್ಲ ಮಾಡ್ಕೊಂಡು ಬರಮಂತ. ಸಾಕ್ಷಿ ಅವ್ರು ಏನಾರ ಬೇರೆ ಏನಾರ ತರಲಿಲ್ಲ ಅಂದ್ರೆ ಆಯ್ಕೆ ತರಳಕ್ಕ ಒಂದಿಷ್ಟು ಮೊಸರು ಒಯ್ಯಮಂತ. ಅವೇ ಮೊಸರು ಹಿಂಡಿ ಚಟ್ನಿ ಪುಡಿ ಅದು ಒಯ್ಯೋಣ ಅಂತ. ಅದನ್ನೇ ಹಾಕೊಂಡು ತಿಂದ್ಬಿಟ್ರೆ ಆಯ್ತು. ಅವಲಕ್ಕಿ ಮೊಸರು ಚಟ್ನಿ ಪುಡಿ ಇಂಥದ್ದು ಹಾಕೊಂಡು ತಿಂದು ಬಗೆಹರಿಸ್ಬಿಡಮಂತ. ಏನು ಮೀಟಿಂಗ್ ನಡ್ತದ ರೀ ಮಾಮ? ಬಾರಪ್ಪ ಶಿನಣ್ಣ. ಏನಿಲ್ಲ, ಮಂತ್ರಾಲಯಕ್ಕೆ ಹೋಗು ಮನ್ಲಿಗತ್ತಾರ ಇವರೆಲ್ಲರೂ. ಓ ಹೌದ್ರಿ, ಚಲೋ ಐತಲ್ರಿ. ಮಂತ್ರಾಲಯಕ್ಕಂದ್ರೆ ನಾನು ಬರ್ತೀನಿ ರೀ ಮಾಮ. ನಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬರ್ತೀನಿ ಅಂತ. ಹೋಗ್ಬರೋಣ ತಗೋರಿ. ಹಬ್ಬ ಭಾರಿ ಆಯ್ತಪ್ಪ ಶಿನಣ್ಣ. ಇವತ್ತೇನಪ್ಪ ತೊಗೊಂಡೇ ಇಲ್ಲಲ್ಲ ಅಂತೀನಿ ನಾನು. ಭಾರಿ ಖುಷಿ ಆಯ್ತು ನೋಡಿ ನನಗೆ. ಹಂಗೆ ಹೆಂಗ್ರಿ ಮಾಮ, ರಾಯರ ಆರಾಧನೆ ಅದ ಹೆಂಗೆ ತಗೋತಾರೆ ಹೇಳ್ರಿ. ರಾಯರ್ ಅಂದ್ರೆ ನನಗೆ ಅಷ್ಟು ಇದು ರೀ. 3 ದಿನ ಏನೇನೇನು ಇಲ್ರಿ. ಮಂತ್ರಾಲಯಕ್ಕೆ ಹೋದ್ನಿ ಅಂದ್ರೆ ಬರುತ್ತಾನ ವಾಪಸ್ ಏನೂ ಇಲ್ರಿ ಮಾಮ. ಇಲ್ಲಿ ಬಂದಿಂದ ಮತ್ತೆ ಸುರುವಸುಗೊಳದ್ರಿ. ಹೇಳಕ್ ನಾಚಿ ಬರಂಗಿಲ್ಲ ಅನ್ಸೀನಪ್ಪ. ಬಂದಿನ ಸುರುವಸುಗೊಳೋದು ಅಂತೇಳಿ ಬಿಟ್ಟು ಬಿಡ್ಬೇಕಪ್ಪ. ಅಲ್ಲೇ ಬಿಟ್ಟಿರ್ತಿ ಅಂದ್ರೆ ಪೂರ್ತಿ ಬಿಟ್ರು ಇರ್ತೀನಿ ಅನ್ನೋದು ಅದಿಲ್ಲ ನಿನಗೆ. ಪೂರ್ತಿ ಬಿಟ್ಟು ಬಿಡ್ಬೇಕಪ್ಪ. ಹಂಗೆ ಆಗಂಗಿಲ್ರಿ ಮಾಮಿ. ನೋಡೋಣ ತಗೋರಿ. ಆಯ್ತಾಯ್ತು, ನೀವು ಮಾತಾಡ್ಕೊತ ಕೂಡ್ಬೇಡ್ರಿ. ಮನೆಗೆ ನಿಮ್ಮ ಮನೆಗೆ ಹೋಗ್ರಿ. ಬಡ ರೆಡಿ ಮಾಡ್ಕೋರಿ. ಹೋಗುದಿದ್ರೆ ಇವತ್ತ ಸಂಜೆ ಮುಂದೆ ಬಿಟ್ಬಿಡೋದು ನೋಡು. ಏನಮ್ಮ ಸುಮಾ ಕ್ರೋಜರ್ ಹೇಳ್ತಿದ್ದಿ? ಹೇಳ್ಬಿಡು. ಹಂಗಂದ್ರೆ ಕರೆಕ್ಟ್ ಟೈಮಿಗೆ ಬಾ ಅಂತ ಹೇಳಿ ಹೋಗ್ಬಿಡಮಂತ. ಹಾಂ ಆಯ್ತು ಹೇಳ್ರಿ ಮಾಮ. ಅಬ್ಬಬ್ಬಬ್ಬ ಎಷ್ಟು ಚಂದ ಮಾಡ್ಯಾರೀ ಮಾಮಿ ಮಂತ್ರಾಲಯ. ನಾ ಬರ್ಲಾರ್ದ ಎಷ್ಟು ವರ್ಷ ಆಯ್ತು ರೀ. ಅವಾಗ ಆ ಕಡೆ ಈ ಕಡೆ ಗಾರ್ಡನ್ ಇದ್ದು ಅಲ್ರಿ ಮಾಮಿ, ಅವಾಗ ಬಂದೇಕ್ರಿ ನಾನು. ಅಬ್ಬೋ ಸ್ವರ್ಗ ನೋಡ್ದಂಗೆ ಆಗ್ತದಲ್ರಿ. ನೀ ಬಂದೇ ಇಲ್ಲ ನಾ ಬಾಡಿಂದ. ನಾವು ವರ್ಷ ಬರ್ತೀವವ್ವ. ನಮಗೇಲಿ ಬರೋದಾಗ್ತದ್ರಿ ಮಾಮಿ. ಯಾವಾಗಾರ ಒಮ್ಮಿರಿ ನಾವು ಬರೋದು. ಹೌದು, ಈಗ ಭಾಳ ಚೇಂಜ್ ಮಾಡ್ಯಾರ. ಅದ್ರಾಗ ಇಲ್ಲಿ ಬಂದು ಕೂತ್ರ ಎಷ್ಟು ನೆಮ್ಮದಿ ಅನ್ನಿಸ್ತದ್ರಿ. ದರ್ಶನ ತೊಗೊಂಬಂದು ರಾಯರ ಮಠದ ಮುಂದೆ ಕೂತೀವಂದ್ರೆ ಎಲ್ಲಿ ಇಲ್ಲಿ ಬಿಡ್ರಿ. ಎಷ್ಟು ನೆಮ್ಮದಿ, ಅಷ್ಟು ಶಾಂತ ಅನ್ನಿಸ್ತದ ನೋಡ್ರಿ. ಹೌದವ್ವ, ಇಲ್ಲಿದ್ದಷ್ಟು ನೆಮ್ಮದಿ ಎಲ್ಲಿ ಇಲ್ಲ ನೋಡು. ಆರಾಮ್ ಒಂದು ಬ್ಯಾಗ್ನಾಗ ಬಟ್ಟೆ ತುಂಬ್ಕೊಂಬಂದು ಯಾವುದು ಏನು ಬೇಡ ಅಂತೇಳಿ ಲಾಕರ್ನಾಗ ಬ್ಯಾಗ್ ಇಟ್ಟು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸೇವಾ ಮಾಡಿಕೊಂಡು ಆರಾಮ್ ಎಷ್ಟು ಬೇಕಂದಷ್ಟು ಸೇವಾ ಮಾಡಿ 2 ಹೊತ್ತು ಊಟ ಮಾಡಿಕೊಂಡು ಇಲ್ಲೊಂದು ಏನರ ಹಾಸ್ಕೊಂಡು ಮಲ್ಕೊಂಡ್ಬಿಟ್ರ ನೆಮ್ಮದಿ ಅಂದ್ರೆ ನೆಮ್ಮದಿ ನೋಡು. ಆದ್ರೆ ನಮ್ಮ ಸಂಸಾರ ಜಂಜಾಟ ಒಳಗೆ ಎಲ್ಲಿ ಬರ್ಲಿಕ್ಕೆ ಆಗ್ತದಂಗ. ನಡ್ರಿ ಸಾಕು. ಇಲ್ಲೇ ಮಾತಾಡ್ಕೊತ ನಿಂತೈತೆ ಏನಿಲ್ಲ. ದರ್ಶನ ಈಗ ಬಂದದಂದ್ರೆ ಒಂದು ಸ್ವಲ್ಪ ಹೊತ್ತು ಕೂತು ಹೋಗ್ಬಿಡ್ಬೇಕಪ್ಪ. ಬರ್ರಿ, ಪಂಚಮುಖಿಗೆ ಹೋಗ್ಬೇಕು. ಇನ್ನ ಬಿಚ್ಚಲೆಗೆ ಹೋಗ್ಬೇಕು. ಭಾಳ ಕೆಲಸ. ಹೋಗ್ಬರ್ರಿ ನೋಡ್ರಿ. ಮಾತಾಡ್ಕೊತ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊತ ನಿಂದಿರ್ಬೇಡ್ರಿ ನೀವಿನ್ನ. ಹೋಗಮ್ ತಗೋರಿ. ಎಷ್ಟು ಅವಸರ ಮಾಡ್ತೀರಿ? ನಾನು ಅವಸರ ಉಳ್ದಂತ್ರು. ಮಾರಾಯ್ತಿ, ಹೇಳಿದಷ್ಟು ಕೇಳೋ. ಒಂದು ಸ್ವಲ್ಪ ಅಲ್ಲಿ 1 ಗಂಟೆಗೆ ಮುಚ್ಚಿಬಿಡ್ತದ. ಮತ್ತೆ 4ಕ್ಕೆ ತೆಗೀದು ಅಲ್ಲಿ ತನಕ ಸುಮ್ ಕೊಡ್ಬೇಕ. ಅಷ್ಟೊತ್ತಿಗೆ ಹೋಗಿ ದರ್ಶನ ತಗೊಂಬಂದಿವಿ ಅಂದ್ರೆ ಆಗಂಗಿಲ್ಲ. ನೀನ ಎಲ್ಲದಕ್ಕೂ ಒಂದು ಏನರ ಅಂದ ಬಿಡ್ತೀಯಲ್ಲ. ಹೋಗ್ಲಿ ಬಿಡಿ ಮಾವ, ನೀವಿಬ್ರು ಯಾಕೆ ಸುಮ್ಮನೆ ಕಿತ್ತಾಡ್ತೀರಾ? ಇಲ್ಲಾಂದರೆ ಇಲ್ಲಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು 4 ಗಂಟೆಗೆ ಹೋಗೋಣಲ್ವಾ? ಅಲ್ಲಿ 4 ಗಂಟೆಯಿಂದ ನೋಡ್ಕೊಂಡು ಬಂದ್ರಾಯ್ತು. ಯಾಕೆ ಅರ್ಜೆಂಟ್ ಮಾಡೋದಲ್ವಾ? ಅಷ್ಟು ಮಾಡಿದ್ರೆ ನಡೀತದಿಲ್ಲ. ಇಲ್ಲ ಬಂದ್ಗನೆ ಆಗೋ ಕೆಲಸ ಆಗ್ಬೇಕು ನಿಮ್ಮ ಮಾವರ್ದು. ಅಷ್ಟೇ ಮಾಡಮ್ ತಗೋರಿ. ಪ್ರಿಯಾಕ ಹೇಳ್ದಂಗೆ 4 ಗಂಟೆಗೆ ಹೋಗಿ ಬಂದ್ರಾಯ್ತು. ಈಗ ಸ್ವಲ್ಪ ಹೊತ್ತು ಕುಡುಮಿಲ್ಲಿ, ಆಮೇಲೆ ಊಟಕ್ಕೆ ಹೋದ್ರಾಯ್ತು. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು 4 ಗಂಟೆಗೆ ಹೋಗೋಣ ಅಂತ ಕಡೆ. ಅಷ್ಟೇ ಮೇಡಮ್. ಈಗ ದರ್ಶನ ನಂತರ ಆಗ್ಯದ. ಸ್ವಲ್ಪ ಹೊತ್ತು ಇಲ್ಲೇ ಕೂಡಂಬರಪ್ಪ. ಅಲ್ಲಿ ಗದ್ಲು ಭಾಳ ಅದ. ಇಲ್ಲಿ ಕೂಡಂಬ್ರಿ, ಆಮೇಲೆ ಊಟ ಮಾಡಿ ಹೋಗಮಂತ. ಪ್ರಿಯಾ, ನೀವು ಹುಷಾರ. ಸ್ವಲ್ಪ ಗದ್ಲಿರ್ತದ. ಆ ಕಡೆ ಈ ಕಡೆ ಒಟ್ಟಿಗೆ ಅದು ಬಡ್ಸ್ಕೋಬೇಡ ಏನು. ಹಾಂ ಸರಿ ಅಕ್ಕ, ಥ್ಯಾಂಕ್ಸ್. ಈ ಕಡೆ ಕೂತ್ ಬಿಡ್ಬಾರ್ದು ನೀವು ಆ ಕಡೆ ನಾವು ಈ ಕಡೆ. ಯಾಕೆ ಸುಮ್ಮನೆ ಗದ್ಲಾತದ ಇನ್ನ? ಇಲ್ಲ, ನೀವು ಕೂತಿರಿ, ನಾವು ಸ್ವಲ್ಪ ಹಿಂಗೆ ಹೋಗಿ ತಿರ್ಗಾಡ್ಕೊಂಡು ಬರ್ತೀವಂತ. ಹಾಂ ರೀ ಮಾಮಿ, ನೀವು ಕೂತಿರಿ, ನಾವು ಸ್ವಲ್ಪ ಹೋಗಿ ಬರ್ತೀವಿ. ಹೌದಾ? ಆಯ್ತಾಳ, ಹೋಗಿ ಬರ್ರಿ. ನಿಮ್ಮ ಗಂಡಸರಿಗೆ ಕೂಡು ಪೇಷನ್ಸ್ ಇರಂಗಿಲ್ಲ ಒಟ್ಟ. ಹೋಗ್ರಿ. ನೀವು ಇದ್ದದ್ದು ಇಲ್ಲಾರ್ದು ಎಲ್ಲ ಸುದ್ದಿ ತೆಗೆದು ಮಾತಾಡ್ತೀರಿ ಮಾಮಿ. ನಮಗೆ ಹಂಗೆ ಮಾತಾಡ್ಲಿಕ್ಕೆ ಒಂದು ಬರಂಗಿಲ್ಲಲ್ಲ. ಅದು ಕರೆ ಅದ ಬಿಡ್ರಿ. ಹೋಗ್ಬರ್ರಿ. ಇಲ್ಲಿ ಕುಡ್ದ ಅಲ್ಲಿ ಒಳಗೆ ಕೂತಿದ್ವಿ ಅಂದ್ರೆ ಸ್ವಲ್ಪ ಪ್ರಸಾದ ಮಾಡ್ಲಿಕ್ಕಾರ ಹೋದ್ರೆ ನಡೀತಿತ್ತಲ್ರಿ ಮಾಮಿ ಸೇವಕ. ಹೌದಾ? ಇನ್ನೂ ಸ್ವಲ್ಪ ಏನು ತಗೊಂಬರವ. ಅಲ್ಲಿ ಗದ್ಲು ಭಾಳ ಅದ, ನೋಡಿದ್ದಿಲ್ಲ. ಆಯ್ತು ಹೇಳ್ರಿ ಮಾಮಿ. ಸುಮ್ಮ ಒಂದು ಹಾಡಾರ ಆಯ್ತು. ಹೌದ್ರಿ? ಆಯ್ತು ಹೇಳ್ರಿ ಮಾಮಿ. ವೀಣೆಯ ನುಡಿಸಿದರು ಶ್ರೀರಾಯರು, ವೀಣೆಯ ನುಡಿಸಿದರು ಶ್ರೀರಾಯರು, ವೀಣೆಯ ನುಡಿಸಿದರು ವೀಣಾ ಪಾಣಿಯ ಮನದಲ್ಲಿ ಸ್ಮರಿಸುತ್ತ, ವೀಣಾ ಪಾಣಿಯ ಮನದಲ್ಲಿ ಸ್ಮರಿಸುತ್ತ, ವೇಣುಗೋಪಾಲಗೆ ಪ್ರಿಯವಾಗಲೆಂದು ವೀಣೆಯನು
ಕಂದಗೆ ಬಾದೆಯ ಕೊಟ್ಟ ತಂದೆಯ, ಕಂದಗೆ ಬಾದೆಯ ಕೊಟ್ಟ ತಂದೆಯ, ಕೊಂದ ಶ್ರೀನರಹರಿಗೆ ಪ್ರಿಯವಾಗಲೆಂದು ವೀಣೆಯ ನುಡಿಸಿದರು ಶ್ರೀರಾಯರು, ವೀಣೆಯ ನುಡಿಸಿದರು ಶ್ರೀರಾಯರು. ವ್ಯಾಸರು ಹಾಡಿ ಪಾಡಿ ಭಜಿಸಿದ, ವ್ಯಾಸರು ಹಾಡಿ ಪಾಡಿ ಭಜಿಸಿದ, ವಸುದೇವ ಸುತಗೆ ಪ್ರಿಯವಾಗಲೆಂದು ವೀಣೆಯ ನುಡಿಸಿದರು ಶ್ರೀರಾಯರು, ವೀಣೆಯ ನುಡಿಸಿದರು ಶ್ರೀರಾಯರು. ಭಾರತಿ ಪತಿಯ ನಾಥನ ಸ್ಮರಿಸುತ್ತ, ಭಾರತಿ ಪತಿಯ ನಾಥನ ಸ್ಮರಿಸುತ್ತ, ನಾರಾಯಣನಿಗೆ ಪ್ರಿಯವಾಗಲೆಂದು ವೀಣೆಯ ನುಡಿಸಿದರು ಶ್ರೀರಾಯರು, ವೀಣೆಯ ನುಡಿಸಿದರು ಶ್ರೀರಾಯರು. ಚಂದ ಆಯ್ತು ನೋಡ ಮಾಮಿರಿ. ಇಲ್ಲಿ ನಮ್ಮ ರಿಲೇಷನ್ದು ಒಬ್ರದ್ದು ಮನಿ ಅದ, ಹೋಗ್ಬರ್ಲೇನ್ರಿ ಒಂದು ಸ್ವಲ್ಪ? ಸುಂದ್ರಿ, ಈ ಊರಾಗ ಏನಾರ ಎಲ್ಲಾರ ಹೋಗ್ತೀನಿ ಮಾಡ್ತೀನಿ ಅಂತಿಕೋ ಬಾಯಿಗೆ ಹೊಡ್ತೀನಿ ಮತ್ತೆ. ಸುಮ್ ಕುಡಿಲಿ, ಇದು ದೊಡ್ಡ ಕ್ಷೇತ್ರ ಅದ, ಇಲ್ಲಂತವೆಲ್ಲ ನಡೆಯಂಗಿಲ್ಲ. ಅಯ್ಯ ಸುಡ್ಲಿ, ಮಂತ್ರಾಲಯಕ್ಕೆ ಬಂದಿವಲ್ಲ ನೆನಪ ಇಲ್ಲ ನೋಡ ನನಗೆ. ಆದರೂ ಯಾಕೆ ಸುಮ್ ಕೂಡ್ಲಿಕ್ಕೆ ಆಗಲಪ್ಪ ನನಗೆ. ಯಾರ್ದಾರ ಮನೆಗೆ ಹೋಗಿ ಏನಾರು ಹೇಳಿ ಅಂದ್ರೆ ಉಂಡು ಅನ್ನ ಕರಗಂಗೆ ಇಲ್ಲ ನನಗೆ. ನಾನಾರು ಏನು ಮಾಡಲಿ ಹೇಳ್ರಿ, ಇಲ್ಲೇನೋ ನಡೆಯಂಗೆ ಕಾಣಂಗಿಲ್ಲ ಅಂದು. ಏನು ವಿಚಾರ ಮಾಡ್ಲಿಕ್ಕತ್ತಿ ಸುಂದ್ರಿ, ತಿಳಿತಿಲ್ಲ ನಾ ಹೇಳೋದು? ಹಾಂ ರೀ ಮಾಮಿ, ಹೋಗಲ್ ತಗೋರಿ. ಎಲ್ಲಿ ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಮ್ಮದು ಇನ್ನೊಂದು ಗುರುಜ್ಯೋತಿ ಚಾನಲ್ ಅಂತದ ರೀ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದರೊಳಗೆ ದೇವ್ರ ಬಗ್ಗೆ ಹೇಳಿರ್ತೀನಿ ರೀ, ದೇವ್ರ ಹಾಡು, ಅಧ್ಯಾತ್ಮದ ಬಗ್ಗೆ ಎಲ್ಲ. ಈಗ ರಾಯರ ಚರಿತೆ ಹೇಳಿ ನೋಡ್ರಿ ಇವತ್ತು. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಭಾಳ ಚಂದ ಬರ್ಲಿಕ್ಕತ್ತವ್ರಿ ಅಲ್ಲೇನು. ಅದಕ್ಕೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ನಿನ್ನೆ ಭಾಳ ಮಂದಿ ಕಮೆಂಟ್ ಮಾಡಿರಿ ನಾನೇ ಬೇಕಂತ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ನಾ ಇದ್ದೇ ಇರ್ತೀನಿ ಹೇಳ್ರಿ, ಡೋಂಟ್ ವರಿ, ನೀವು ಬರ್ತೀನಿ ರೀ ನಾನು. ಹಾಗೆ ಬಾಜುಕಿನ ಗಂಟೆ 10 ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರೂ ನಿನ್ನೆ ವಿಡಿಯೋಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಮಾಡಿರಿ, ಎಲ್ಲರಿಗೂ ಧನ್ಯವಾದಗಳು ರೀ.